ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಏನು ಹೇಳ್ತೀರಿ ನೀವು? ಟ್ರೆಂಡ್ ಅದು ಇವಾಗ. ಹೌದು, ಇಂಟರ್ಮಿಟೆಂಟ್ ಫಾಸ್ಟಿಂಗು ಯಾವ ಥರ ಮಾಡ್ತಾ ಇದ್ದಾರೆ, ಆಮೇಲೆ ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬ್ರೇಕ್ ಮಾಡಿದಾಗ ಏನು ತಿಂತಾ ಇದ್ದಾರೆ ಅದು ಇಂಪಾರ್ಟೆಂಟ್. ಏನೋ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ತಿನ್ನಬೇಕಾಗಿರೋ ಪೀರಿಯಡಲ್ಲಿ ಇಷ್ಟ ಬಂದಿದ್ದೆಲ್ಲ ತಿಂದ್ಬಿಟ್ರೆ ಅದರದ್ದು ಇಟ್ ಡಸಂಟ್ ಸರ್ವ್ ದ ಪರ್ಪಸ್. ದ ಮೋಸ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗು ಈಸ್ ಡಿಸೈನ್ ಟು ಹ್ಯಾವ್ ಲಾಂಗರ್ ಪೀರಿಯಡ್ ಇನ್ ದ ನೈಟ್. ಹೇಗಿದ್ರು ಬಾಡಿ ನಾವು ರೆಸ್ಟಲ್ಲಿ ಇರ್ತೀವಿ, ಸೊ ಆದಷ್ಟು ಅರ್ಲಿ ಡಿನ್ನರ್. ಈಗ ಯಾರೋ ಉದಾಹರಣೆಗೆ 7 ಗಂಟೆಗೆ ತಿಂತಾರೆ ರಾತ್ರಿ ಊಟ, ನೆಕ್ಸ್ಟ್ ಮೀಲು ಒಂದು 14 ಅವರ್ 15 ಅವರ್ ಗ್ಯಾಪ್, ಅಂದರೆ ನೆಕ್ಸ್ಟ್ ಡೇ 8-9 ಗಂಟೆಗೆ, ಆ ಥರದ್ದು ಮೀಲ್ ಪ್ಲಾನ್ ಇಸ್ ಬೆಟರ್. ಕೆಲವರು ನಾನು ನೋಡೋದು ಈ ಬ್ರೇಕ್ಫಾಸ್ಟ್ ತಿಂದೆ ಲಂಚು ಡಿನ್ನರ್ ಕ್ಲೋಸ್ ಆಗಿ ಮಾಡ್ಕೊತಾರೆ. ದಟ್ ಈಸ್ ನಾಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ದ ಐಡಿಯಾ ಈಸ್ ಟು ಹ್ಯಾವ್ ಓವರ್ ನೈಟ್ದು ಲಾಂಗರ್ ಗ್ಯಾಪು, ಅದು ಓಕೆ. ಸೊ ಅದನ್ನು ಈಗ ಅದು ಕೇರ್ಫುಲ್ ಆಗಿರ್ಬೇಕು. ಈಗ ಕೆಲವರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ, ಅಲ್ಸರ್ಸು, ಕೆಲವೊಂದು ಡೈಜೆಸ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಅಂಥವ್ರಿಗೆ ಸೂಟ್ ಆಗಲ್ಲ. ಕೆಲವರು ಶುಗರ್ ಡಯಾಬಿಟಿಕ್ಸ್ ಇರ್ತಾರೆ, ಶುಗರ್ ವೆಲ್ ಕಂಟ್ರೋಲ್ಡ್ ಇರಲ್ಲ. ಕೆಲವರಿಗೆ ಲಿವರ್ ಇಶ್ಯೂಸು, ಕಿಡ್ನಿ ಇಶ್ಯೂಸು, ಕೆಲವೊಂದು ಮೆಟಬಾಲಿಕ್ ಡಿಸಾರ್ಡರ್ಸು, ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅಂಥವ್ರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸುಮ್ಮನೆ ಅವರಾಗೆ ಶುರು ಮಾಡಬಾರ್ದು. ರ್ಯಾಂಡಮ್ ಆಗಿ ಯಾರೋ ಇನ್ಫ್ಲುಯೆನ್ಸರ್ ಹೇಳಿದ್ರು, ಸಿನಿಮಾ ಆ್ಯಕ್ಟರ್ ಹೇಳಿದ್ರು, ಅವರೆಲ್ಲ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಹೇಳೋರು ಅಂತವ್ರಲ್ಲ. ಸೊ ಅವರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾಡ್ಬೋದಾ, ನನ್ನ ಶುಗರ್ ಲೆವೆಲ್ಸ್ ಈ ಥರ ಇದೆ, ಅವರು ಅಡ್ವೈಸ್ ಮಾಡ್ತಾರೆ, ಇಲ್ಲ ಇದು ನಿಮಗೆ ಒಳ್ಳೇದಾ ಇಲ್ವಾ ಅಂತ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.